ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನರೇಗಾ ಕೂಲಿ ಕಾರ್ಮಿಕರ ಕೆಲಸಕ್ಕೆ ಹಾಜರಾತಿ ಹಾಕದೆ ಮುಂದಾಟವನ್ನು ಪ್ರದರ್ಶಿಸಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ಕೂಲಿ ಕಾರ್ಮಿಕರು ಕುಳಗೇರಿ ಗ್ರಾಮ ಪಂಚಾಯಿತಿ ಎದುರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಕೂಲಿ ಕಾರ್ಮಿಕರು ವಾರದಲ್ಲಿ 7 ದಿನ ಕೆಲಸ ಮಾಡಿದ್ರು ಕೂಡ 0 ಹಾಜರಾತಿಯನ್ನ ಹಾಕಿದ ಅಧಿಕಾರಿಗಳು. ವಾರದ 7 ದಿನ 80ರಿಂದ 90 ಜನ ಕೆಲಸವನ್ನ ಮಾಡಿದ್ರು ಕೂಡ 0 ಹಾಜರಾತಿಯನ್ನ ಹಾಕಲಾಗಿದೆ. ಉದ್ಯೋಗ ಖಾತ್ರಿ ಯೋಜನೆ ಕೂಲಿ ನೀಡದೆ ಸತಾಯಿಸುತ್ತಿದ್ದಾರೆ ಅಧಿಕಾರಿಗಳು. ಚಿರ್ಲಕೊಪ್ಪ ಗ್ರಾಮದ ಮಹಿಳಾ ಮತ್ತು ಪುರುಷ ಕೂಲಿ ಕಾರ್ಮಿಕರಿಂದ ಇದೀಗ ಧರಣಿ ಕೂರಲಾಗಿದೆ. ಕೈಯಲ್ಲಿ ಸಲಿಕೆ, ಬುಟ್ಟಿ, ಪಿಕಾಸಿ ಸೇರಿದಂತೆ ವಿವಿಧ ಸಲಕರಣೆಯನ್ನ ಹಿಡಿದು ಧರಣಿ ಕೂತಿದ್ದಾರೆ. ಇಂಜಿನಿಯರ್ ರಮೇಶ್, ಪಿಡಿಒ ಎಸ್ಜಿ ಪರಸನ್ನ ವಿರುದ್ಧ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕೂಲಿ ಕಾರ್ಮಿಕರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ ಅಧಿಕಾರಿಗಳು. ಬದಾಮಿ ತಾಲೂಕಿನ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಸತೀಶ್ ಭೇಟಿಯನ್ನ ನೀಡಿರುವಂತದ್ದು. ಸಮಸ್ಯೆ ಬಗೆಹರಿಸಿ ವೇತನ ನೀಡಿಸುವಂತ ಭರವಸೆಯನ್ನ ಈ ಸಂದರ್ಭದಲ್ಲಿ ಅಧಿಕಾರಿ ನೀಡಿದ್ದಾರೆ. ಅಧಿಕಾರಿ ಭರವಸೆ ಮೇರೆಗೆ ಧರಣಿಯನ್ನ ಹಿಂಪಡೆದಿದ್ದಾರೆ ಕೂಲಿ ಕಾರ್ಮಿಕರು. ಪಂಚಾಯತಿ ಹೋಗಕ್ಕೆ ಅವಕಾಶ ಇಲ್ಲ ನಂಗೆ ಐತಿಲ್ಲ. ನಮ್ಮ ಮಕ್ಕಳು ಯಾರಿದೆ ಪಂಚಾಯತಿ ನಮ್ಮದು, ಅವ್ರಿಗೆ ಸಂಬಳ ಕೊಡೋದು ಯಾರ್ದು? ನಮ್ಮದು. ಎಲ್ಲಾದು ನಮ್ಮ ದುಡ್ಡಿಂದ ನಡೀತಾ ಇದೆ, ಹೌದಲ್ಲ? ಅದಕ್ಕೆ ಇವತ್ತು ನಾವು ದುಡಿದು ಕೂಲಿ ನಮಗೆ ಕೊಟ್ಟು ಯಾರು ಬರ್ತಾರಂತ ತಾಲೂಕು ಕುಳಗೇರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಚಿರ್ಲಕೊಪ್ಪ ಗ್ರಾಮದವರು ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿ 7 ದಿನದ ಎಣ್ಣೆ ಮಾರು ಇವತ್ತು ಯಾರಿಗೆ ಗೊತ್ತಿಲ್ಲದಂಕ ಜೀರೋ ಮಾಡಿದ್ದಾರೆ. ನಾವು ಪಿ ಡಿ ಒ ಸರ್ನ ಕೇಳಿದ್ರಂದ್ರೆ ಯಾಕೆ ಜೀರೋ ಮಾಡಿದ್ರಿ ಸರ್ ಅಂತ ಕೇಳಿದ್ರಂದ್ರೆ ನನಗೇನು ಗೊತ್ತಿಲ್ಲ, ಇಂಜಿನಿಯರ್ ಸರಿ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಂಜಿನಿಯರ್ ಸಾಹೇಬ ತಾನು ಮೆಜರ್ಮೆಂಟ್ ತಗೊಂಡು ಹೋದಾಗ ಅದು ಏನಾಗೈತಿ ಎಂತಾಗೈತೆ ಅಂತ ಅಲ್ಲಿ ಜನರಿಗೆ ಉತ್ತರ ಕೊಟ್ಟು ಬರ್ಬೋದಾಗಿತ್ತಲ್ಲ. ಎಣ್ಣೆ ಮಾರಿ ಯಾವ ಅದರ ಮೇಲೆ ಜೀರೋ ಮಾಡಿದ್ರು? ಅವ್ರು ಕಾನೂನು ಪ್ರಕಾರ ಹೇಳ್ತಾ ಇದ್ದಾರೆ, ಇಲ್ಲ ಏನೇ ತೊಂದರೆ ಆಗಿದೆ ನಾನು ಅದಕ್ಕೆ ಜೀರೋ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಾನೂನು ಹೇಳ್ತಾ ಇದ್ದಿಲ್ಲ 15 ದಿವಸ ಕೂಲಿ ಕೊಡ್ಬೇಕಂತ ಹೇಳ್ತಾ ಇದ್ದಿಲ್ಲ. ಯಾಕೆ ಕೂಲಿ ಕೊಟ್ಟಿಲ್ಲ? ಕೊಡ್ರಲ್ಲ ಹಾಗಾದ್ರೆ ಕೂಲಿ. ಇದನ್ನು ಒಂದೇ ಕಾನೂನ ನೋಡ್ರಿ, ಇದನ್ನು ಒಂದೇ ಕಾನೂನ ನೋಡ್ರಿ. ಅದು ಒಂದು ಕಾನೂನು ಬೇರೆ, ಇವ್ರಿಗೆ ಒಂದು ಕಾನೂನು ಬೇರೆ ಅಂತಂದ್ರೆ ಇದು ತಪ್ಪಾಗ್ತದೆ. ಈ ಎಣ್ಣೆ ಮಾರಿ ಯಾವ ಕಾರಣಕ್ಕೆ ನೀವು ಜೀರೋ ಮಾಡಿದ್ರಿ, ಆ ಎಣ್ಣೆ ಮಾರಿ ಯಾವ ಕಾರಣಕ್ಕೆ ನೀವು ವಾಪಸ್ ನೀವು ಕ್ಲೋಸ್ ಮಾಡಿ ಪೇಮೆಂಟ್ ಮಾಡ್ತೀರಿ ಗೊತ್ತಿಲ್ಲ. ನಮ್ಮ ಜನರಿಗೆ ನ್ಯಾಯ ಸಿಗೋರಿಗೂ ಕೂಡ ನಾವು ಇಲ್ಲೇ ಕೊಡ್ತೀವಿ. ನ್ಯಾಯ ಸಿಗಬೇಕು, ಅಲ್ಲಿವರೆಗೆ ನಾವು ಎಲ್ಲಿ ತಲುಪಂಗಿಲ್ಲ. ಇಂಜಿನಿಯರ್ ಸರ್ ಬರ್ತಿರೋ ಬರ್ರಿ, ಎಡಿ ಸರ್ ಬರ್ತಿದ್ರು ಬರ್ರಿ, ಇಒ ಸರ್ ಬರ್ತಿದ್ರು ಬರ್ರಿ, ಬಂದು ನಮಗೆ ಉತ್ತರ ಕೊಟ್ಟು ಹೋಗ್ಬೇಕಂತ ನಾವೆಲ್ಲ ಸಂಘಟನೆಯವರು ನಾವು ಇದನ್ನ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ. ಮನವಿ ಅಂತ ಅಲ್ಲ, ಆದ್ರೆ ಎಚ್ಚರಿಕೆ ಕೊಡ್ತಾ ಇದೀವಿ. ನಮ್ಮ ಬಾದಾಮಿ ತಾಲೂಕು ನಮ್ಮ ಹೆಣ್ಮಕ್ಳಿಗೆ ಮರ್ಯಾದೆ ರೆಸ್ಪೆಕ್ಟ್ ಅಂತ ನಾವ್ ಯಾಕಿರ್ಬೇಕ್ರಿ? ಅವ್ರು ಈಗ ನಮಗೋಸ್ಕರ ಅವ್ತಾರೆ, ಅವ್ರಿಗೋಸ್ಕರ ನಾವ್ ಅದೇವ್ರಿ. ಈಗ ಕರೆಸ್ಬೇಕ್ರಿ ಅವ್ರು ಇಂಜಿನಿಯರ್ ಸರ್. ಈಗ ಅವ್ರು ನಾವು ಬರೋ ಮಠ ಹೋರಾಟ ಮಾಡ್ತೇವೆ. ನಾವು ಬರೋ ಮಠನು ಹೋಗೋದೇ ಇಲ್ರಿ ಮೆಟ್ ಬಿಟ್ಟು. ಈಗ ವಾಪಸ್ ಎಣ್ಣೆ ಮೇಲೆ ಜೀರೋ ಮಾಡಿದ್ರಿ, ಕೇಳಲಿಲ್ಲ ಮಾಡಿದ್ರ, ಅದ್ಲಿ ಬದ್ಲಿನೂ ಮಾಡಿಲ್ಲ, ಕರೆಕ್ಟ್ ಇದ್ದಿದ್ದು ಮಾಡಿದ್ರೆ ಮತ್ತೆ ಜೀರೋ ಮಾಡಿದ್ರೆ ನಮ್ಗೆ ಸಿಟ್ಟು ಬರ್ತಿಲ್ರಿ. ದುಡಿಯೋರಿಗೆ ಏನ್ ಬೆಲೆನ ಕೇಳೋರೇ ಇಲ್ಲಿ. ಅದು ಸಣ್ಣವರ ಇಲ್ರಿ, ಅಲ್ಲಿಗೆ ಹೋಗಿ GPS ನಮ್ಮ ಮಾಡೋದು ನಿಗುದು. ನಮ್ಗೆ ಎಣ್ಣೆ ಮರ ಹಂಗೆ ಜೀರೋ ಮಾಡಿ ಹಂಗೆ ನಮ್ಗೆ ಪೇಮೆಂಟ್ ಮಾಡ್ಬೇಕು. ನಮ್ಗೆ ಅದೊಂದ ಬೇಕು ನ್ಯಾಯ, ಮತ್ತೊಂದೇನು ಬೇಡ್ರಿ. ನಮ್ಗೆ ಅವ್ರ ಪೇಮೆಂಟ್ ಏನು ಆಗಿಲ್ಲ, ಈಗ ಆಗಿಲ್ಲ ಅಂತ ಹೇಳಿ ಜೀರೋ ಮಾಡ್ಯಾರಲ್ರಿ, ಅವ್ನ ಅವ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕುರು ಹಿರೇಮಠ. ಕುರು ಹಿರೇಮಠ, ನರೇಗಾ ಯೋಜನೆಯ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂಥ ವ್ಯವಹಾರ ನಡೀತಾ ಇದೆ, ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಾವು ಗಮನಿಸಿದ್ದೇವೆ. ಬಟ್ ಇಲ್ಲಿ ಅಧಿಕಾರಿಗಳಿಂದಲೇ ಮೋಸ ಆಗಿದೆ ಅಂತ ಹೇಳ್ತಿದ್ದಾರೆ. ಫೈನಲಿ ಅಧಿಕಾರಿಗಳೇ ಸ್ಥಳಕ್ಕೆ ಬಂದು ಭರವಸೆ ಕೊಟ್ಟಿದ್ದಾರೆ. ಬಟ್ ಯಾವಾಗ ಈಡೇರಿಸ್ತಾರಂತೆ, ಇನ್ನೂ ಎಷ್ಟು ಸಮಯ ಬೇಕಾಗತ್ತಂತೆ? ನೀತಿ ನಿಜಕ್ಕೂ ಖಂಡಿತ ಏನಂದ್ರೆ ಬಾದಾಮಿ ತಾಲೂಕಿನ ಚಿಲ್ಗುಪ್ಪ ಗ್ರಾಮದಲ್ಲಿ ನಡೆದಿರ್ತಕ್ಕಂತ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಸರಿಸುಮಾರು 1 ವಾರದಲ್ಲಿ ಕೂಲಿ ಕಾರ್ಮಿಕರು ನಿತ್ಯ 80ರಿಂದ 90 ಜನರು ಅಲ್ಲಿ ಕೂಲಿ ಕೆಲಸವನ್ನ ಮಾಡ್ತಾರೆ. ಆದ್ರೆ ನರೇಗಾ ಯೋಜನೆ ಅಡಿ ಬಂದಿರತಕ್ಕಂತ ಕೆಲಸದಲ್ಲಿ ಏನು ಖಾತ್ರಿ ಯೋಜನೆ ಇದೆ, ಆ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ 7 ದಿನಗಳ ಹಾಜರಿಯಲ್ಲಿ ಅವರು ಜೀರೋವನ್ನ ಮಾಡಿರುವಂತದ್ದು. ಅಂದ್ರೆ ಯಾರು ಕೂಡ ನೀವು ಸಮರ್ಪಕವಾಗಿ ಕೆಲಸಕ್ಕೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹಾಜರಿಯಲ್ಲಿ ತಮ್ಮ ಜೀರೋವನ್ನ ತೋರಿಸಿರುವಂತದ್ದು. ಹೀಗಾಗಿ ಒಂದ್ ಕಡೆ 1 ವಾರದಿಂದ ನಾವು ಕೂಲಿ ಕಾರ್ಮಿಕರು ನಿತ್ಯ ಜೀವನವನ್ನು ಅದರಲ್ಲೇ ಸಾಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೂಲಿಯನ್ನ ಮಾಡಿದ್ದೀವಿ. ಆದ್ರೆ ಈಗ ಗ್ರಾಮ ಪಂಚಾಯಿತಿಯ ಏನು
ಚಿಲ್ಗುಪ್ಪ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ಏನು ಕುಳಗೇರಿಯ ಪಂಚಾಯತಿಯಲ್ಲಿ ಇರ್ತಕ್ಕಂತ PDO ಮತ್ತು ಅಲ್ಲಿರ್ತಕ್ಕಂತ ಇಂಜಿನಿಯರ್ ರಮೇಶ್ ಮತ್ತು ಸದಾಶಿವ ಎಂಬಂತ PDO ವಿರುದ್ಧ ಇವತ್ತು ಧರಣಿಯನ್ನ ಕೂಡ ಕುಂತಿರುವಂತದ್ದು. ಸಮರ್ಪಕವಾಗಿ ನಮಗೆ 7 ದಿನಗಳ ಏನು ನಾವು ಕೂಲಿಯ ಮಾಡಿದ್ದೀವಿ ಆ ಸಮರ್ಪಕವಾಗಿರ್ತಕ್ಕಂತ ಕೂಲಿಯನ್ನ ನೀಡಬೇಕು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ 7 ದಿನಗಳ ಜೊತೆಗೆ 15 ದಿನಗಳಲ್ಲಿ ಮಾತ್ರ ಕೂಲಿಯನ್ನ ಕೊಡಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ. ಆದ್ರೆ ಈಗ ಕೂಲಿ ಕಾರ್ಮಿಕರಿಗೆ ಕೂಲಿ ಇಲ್ಲ ಅಂತಕ್ಕಂಥದ್ದನ್ನ ಒಂದ್ ಕಡೆ ಇಂಜಿನಿಯರ್ಗಳು ಕೂಡ ಹೇಳ್ತಿರುವಂತದ್ದು. ಆದ್ರೆ ಇಲ್ಲಿ ಕೂಲಿ ಸಮರ್ಪಕವಾಗಿ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ ಅನ್ನುವಂತ ಒಂದು ಪ್ರಶ್ನೆ. ಆದ್ರೆ ಇನ್ನೊಂದು ಪ್ರಶ್ನೆ, ಕಳೆದ 7 ದಿನಗಳಿಂದ ಕೆಲಸವನ್ನ ಮಾಡಿದ್ರು ಕೂಡ 80 ರಿಂದ 90 ಏನು ಕೂಲಿ ಕಾರ್ಮಿಕರ ಒಂದು ಹಾಜರಿಯಲ್ಲಿ ತಮ್ಮ ಜೀರೋ ಬ್ಯಾಲೆನ್ಸ್ ಅನ್ನ ಕೂಡ ತೋರಿಸಿರುವಂತದ್ದು. ಹೀಗಾಗಿ ಅವರು ರೊಚ್ಚಿಗೆದ್ದು ಗ್ರಾಮ ಪಂಚಾಯತಿ ಏನು ಅದರ ಮುಂದೆ ಧರಣಿಯನ್ನ ಮಾಡಿರುವಂತದ್ದು. ಅಂದ್ರೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆ ಸಮರ್ಪಕವಾಗಿ NMR ಅಡಿಯಲ್ಲೇ ನಮಗೆ ಕೂಲಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿರುವಂತದ್ದು. ಅಂದ್ರೆ ಸದ್ಯಕ್ಕೆ ಈಗಾಗಲೇ ಸಹಾಯಕ ಇಂಜಿನಿಯರ್ ಕೂಡ ಭೇಟಿಯನ್ನ ಕೂಡ ಕೊಟ್ಟಿರುವಂತದ್ದು. ಕಳೆದ 1 ವಾರದಲ್ಲಿ ನಿಮ್ಮ ಬೇಡಿಕೆಯನ್ನ ಈಡೇರಿಸಿ ನಾನು ಹಣವನ್ನ ನೀಡ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಭರವಸೆ ಕೊಟ್ಟ ಬಳಿಕ ಆ ಕೂಲಿ ಕಾರ್ಮಿಕರು ತಮ್ಮ ಪ್ರತಿಭಟನೆ ಹಿಂತೆಗೆಯುವಂತ ಕೆಲಸಕ್ಕೆ ಕೂಡ ಮುಂದಾಗಿರುವಂತದ್ದು. ನೀತಿ, ಥ್ಯಾಂಕ್ ಯು ಗುರು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಡ್ಕೊಂತೀವಿ ಅಂತಂದ್ರೆ ನಿಮ್ಗೆ 15 ದಿವಸ ಒಳಗೆ ಕೂಲಿ ಕೊಡ್ಬೇಕಂತ ಹೇಳಿದ್ರಲ್ಲ, ಆ ಕಾನೂನು ಚೌಕಟ್ಟೆ ತೊಗೊಂಡ್ಬಿಡ್ರಲ್ಲ. ನಮ್ ಕೂಲಿ ಕೊಟ್ಬಿಡ್ರಲ್ಲ 15 ದಿವಸ ಕೂಲಿ. ಎಲ್ಲಿದೆ ನಿಮ್ಗೆ 3 ತಿಂಗಳಾಯ್ತು ನಮ್ಗೆ ಇನ್ನೂ ಸಂಬಳ ಸಿಗ್ತಾ ಇಲ್ಲ. ಕೂಲಿ ಇನ್ನೂ ಸಂಬಳ ಸಿಗ್ತಾ ಇಲ್ಲ ಸರ್. ಇನ್ನು ಆಲ್ಮೋಸ್ಟ್ ಎಲ್ಲಿ ಕೂಲಿ ಸಿಗ್ತಾ ಇಲ್ಲ ಸರ್. ಸ್ಟೇಟಿಂದ ಕೂಲಿ ಬಂದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು ಸರ್, 1 ದಿವಸ ಮಾಡಿದ್ರೆ 2 ದಿವಸ ಮಾಡಿದ್ರೆ ಅವಾಗ ನೀವು ಅವ್ರು ವಾರ್ನಿಂಗ್ ಮಾಡಿ.